ಅಂತ ನೋಡ್ಬಿಡೋಣ. ಇದು ಕನ್ನಡಪ್ರಭದ ಮೊದಲ ಸುದ್ದಿ ಈ ರೀತಿಯಾಗಿದೆ. ಸುಪ್ರೀಂ ಚೀಮಾರಿಯನ್ನ ಬಚ್ಚಿಟ್ಟು ದೂರ್ತಾ ಇದ್ದ ಬುರುಡೆ ಟೀಮ್ ಅನ್ನುವಂಥದ್ದು ಒಂದು ಸತ್ಯ ಈಗ ಗೊತ್ತಾಗ್ತಾ ಇರೋದು. ಧರ್ಮಸ್ಥಳ ಕೇಸ್ ಬಗ್ಗೆ PIL ಸಲ್ಲಿಸಿದಂತ ತಂಡ ತಪರಾಕಿ ಹಾಕಿ ಅರ್ಜಿಯನ್ನ ವಜಾಗೊಳಿಸಿದ್ದ ಸುಪ್ರೀಂ ಈ ವಿಚಾರ ತಿಳಿಸದೆ ಪೊಲೀಸರಿಗೆ ದೂರನ್ನೇ ಸಲ್ಲಿಕೆ ಮಾಡಲಾಗಿತ್ತು ಅನ್ನೋದನ್ನ ಈಗ ಹೇಳಲಾಗ್ತಾ ಇದೆ. ನೋಡಿ, ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಬುರುಡೆ ಟೀಮ್ ತಾನು ಸುಪ್ರೀಂ ಕೋರ್ಟ್ನಲ್ಲಿ ಚೀಮಾರಿ ಹಾಕಿಸಿಕೊಂಡಿದ್ದ ವಿಚಾರವನ್ನ ಮುಚ್ಚಿಟ್ಟು ಸರ್ಕಾರವನ್ನ ಯಾಮಾರಿಸಿದಂತ ಪ್ರಕರಣ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ತಮಗಾಗಿದ್ದ ಮುಖಭಂಗವನ್ನ ಮುಚ್ಚಿಟ್ಟು ಈ ಟೀಮ್ ದೂರು ಕೊಟ್ಟಿತ್ತು. ಈ ದೂರನ್ನ ಆಧರಿಸಿ ಸರ್ಕಾರ ಪ್ರಕರಣದ ತನಿಖೆಗೆ ವಿಶೇಷ ತನಿಖಾ ತಂಡ SITಯನ್ನ ರಚಿಸಿದ್ದು ಪ್ರಕರಣದ ತನಿಖೆ ನಡೀತಾ ಇದೆ. ದೂರುದಾರರ ಹೇಳಿಕೆಯನ್ನು ಆಧರಿಸಿ ಧರ್ಮಸ್ಥಳ ಗ್ರಾಮದಲ್ಲಿ ಉತ್ಖನನ ಕೂಡ ಮಾಡಲಾಗ್ತಾ ಇದೆ. ಈ ಬುರುಡೆ ಪ್ರಕರಣದ FIR ದಾಖಲಿಸುವುದಕ್ಕೂ ಮೊದಲೇ ಸುಪ್ರೀಂ ಕೋರ್ಟ್ಗೆ ಈ ಕುರಿತು ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತಂತೆ. ಧರ್ಮಸ್ಥಳದಲ್ಲಿ ಹಲವು ಶವಗಳನ್ನ ಅಕ್ರಮ ಹೂಳಲಾಗಿದೆ ಎಂಬ ವಿಚಾರ ಕುರಿತು ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ PIL ಅನ್ನ ಸಲ್ಲಿಸಲಾಗಿತ್ತಂತೆ. ಸುಪ್ರೀಂ ಕೋರ್ಟ್ ವಕೀಲ KV ಧನಂಜಯ್ ಅವರು ಬುರುಡೆ ಟೀಮ್ ಪರವಾಗಿ ಅರ್ಜಿಯನ್ನು ಸಲ್ಲಿಸಿ ವಾದವನ್ನು ಮಂಡಿಸಿದ್ರಂತೆ. ಮೇ 5ರಂದು ಅರ್ಜಿಯ ವಿಚಾರಣೆಯನ್ನು ನಡೆಸಿದ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿತು. ಇದು ನಿಜವಾದ ಅರ್ಥದಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಬದಲಾಗಿ ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಚೀಮಾರಿಯನ್ನ ಹಾಕಿತ್ತು ಅನ್ನುವಂಥ ಸಂಗತಿ ಈಗ ಗೊತ್ತಾಗ್ತಾ ಇರೋದು. ಇದ್ಯಾವ ಸತ್ಯವೂ ಕೂಡ ಪೊಲೀಸಿಗೂ ಗೊತ್ತಿಲ್ಲ, ಸರ್ಕಾರಕ್ಕೂ ಗೊತ್ತಿಲ್ಲ. ಕೋರ್ಟ್ನಲ್ಲಿ ಏನು ಬೆಳವಣಿಗೆ ಆಗಿತ್ತು ಅನ್ನೋದನ್ನ ಈ ಟೀಮ್ ಎಲ್ಲಿಯೂ ಹೇಳೂಕೊಂಡಿಲ್ಲ, ಮುಚ್ಚಿಟ್ಕೊಂಡ್ಬಿಟ್ಟಿತ್ತು. ನೋಡಿ, ಇದು ಪಬ್ಲಿಸಿಟಿ ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಸುಪ್ರೀಂ ಕ್ಲಾಸ್ ತೆಗೆದುಕೊಂಡಿದ್ದು. XXX ಎಂಬ ಹೆಸರಿನಲ್ಲಿ ಸುಪ್ರೀಂಗೆ PIL ಅನ್ನು ಸಲ್ಲಿಕೆ ಮಾಡಲಾಗಿತ್ತಂತೆ. ಇದರ ಅನ್ವಯದಲ್ಲಿ ಧನಂಜಯ್ ಅವರು ವಾದವನ್ನು ಮಂಡಿಸಿದ್ರಂತೆ. ಮೇ 5ರಂದು ಈ ಅರ್ಜಿಯನ್ನ ಹಿಗ್ಗಾಮುಗ್ಗ ಚೀಮಾರಿ ಹಾಕಿ ಸುಪ್ರೀಂ ಕೋರ್ಟ್ ವಜಾಗೊಳಿಸಿತಂತೆ. ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಪಬ್ಲಿಸಿಟಿ ಪೈಸಾ ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತಂತೆ, ಮತ್ತೆ ಚೀಮಾರಿ ಹಾಕಿತ್ತಂತೆ. ಈ ಅರ್ಜಿಯನ್ನು ಪರಿಗಣಿಸಿದ್ರೆ PILನ ಉದಾತ್ತ ಉದ್ದೇಶವನ್ನೇ ಕೆಡಿಸಿದಂತೆ ಅಂತ ಕೋರ್ಟ್ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿತ್ತಂತೆ. ಸೊ ಇಷ್ಟೆಲ್ಲ ಆಗಿದ್ರು ನೋಡಿ, ಈ ವಿಚಾರವನ್ನು ಮುಚ್ಚಿಟ್ಟಿದ್ದಾರೆ, ಹೊರಗೆ ಹೇಳಿಯೇ ಇಲ್ಲ. ಕೋರ್ಟು ಚೀಮಾರಿ ಹಾಕಿದೆ, ಇದ್ರದ್ದು ಇಂಟ್ರೆಸ್ಟ್ ಏನು ಅನ್ನೋದನ್ನು ಹೇಳಿದ್ರು ಕೂಡ SIT ರಚನೆ ಆಯಿತು. 60 ದಿನಗಳ ಕಾಲ ಹೈ ಡ್ರಾಮಾ ನಡೀತು. ಯಾಕೆ? ಸೊ ಕೋರ್ಟ್ನಲ್ಲಿ ಆದಂಥ ಬೆಳವಣಿಗೆ ಹೊರಗೆ ಬರ್ತಾ ಇರೋದು ಈಗ ಅನ್ನೋದು ಗೊತ್ತಾಗ್ತಾ ಇದೆ. ಸಿದ್ದು ನಾಡಿನ ಕ್ಷಮೆಯನ್ನ ಕೇಳಿ ಅಂತ BY ವಿಜಯೇಂದ್ರ BJP ರಾಜ್ಯಾಧ್ಯಕ್ಷರು ಆರೋಪಿಸ್ತಾ ಇದ್ದಾರೆ. ಬುರುಡೆ ಗ್ಯಾಂಗ್ನ ಅರ್ಜಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿಲ್ಲ, ಅದರ ಹಿಂದೆ ವಸೂಲಾತಿ ವಿಚಾರ ಇದೆ ಅಂತ ಸುಪ್ರೀಂ ಕೋರ್ಟ್ಗೆ ಅನಿಸಿತ್ತು. ಆದರೆ ಅದು ರಾಜ್ಯದ ಮುಖ್ಯಮಂತ್ರಿಗೆ ಯಾಕೆ ಅನಿಸ್ಲಿಲ್ಲ? ಧರ್ಮಸ್ಥಳ ಮಂಜುನಾಥೇಶ್ವರನ ಕೋಟ್ಯಾಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ತಂದ ಮುಖ್ಯಮಂತ್ರಿಗಳು ಈ ನಾಡಿನ ಕ್ಷಮೆಯನ್ನ ಕೇಳಲೇಬೇಕು ಅನ್ನೋದನ್ನ ಅವರು ಆಗ್ರಹಿಸ್ತಾ ಇದ್ದಾರೆ. ಸೊ ಕೋರ್ಟ್ನಲ್ಲಿ ಆದಂಥ ಬೆಳವಣಿಗೆಯ ಬಗ್ಗೆ ಗೊತ್ತಾಗಿದ್ದಿದ್ರೆ ಮೇ ಬಿ ಇಲ್ಲಿವರೆಗೂ ಈ ಡ್ರಾಮಾ ಮುಂದುವರ್ಕೊಂಡು ಬರ್ತಿರ್ಲಿಲ್ಲ ಅಂತ ಕಾಣಿಸುತ್ತೆ. ನೋಡಿ, ಈ ರಿಟ್ ಅರ್ಜಿಯನ್ನು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನಾಗಿ ಪರಿಗಣಿಸುವುದು ಅದರ ಉದಾತ್ತ ಉದ್ದೇಶವನ್ನು ಕೆಡಿಸುತ್ತದೆ. ಇದು ನಿಜವಾದ ಅರ್ಥದಲ್ಲಿ ಬೇರೆದೇ ರೀತಿಯಾದಂಥ ಮೆಸೇಜ್ ಪಾಸ್ ಮಾಡ್ತಾ ಇದೆ. ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಥವಾ ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತಲೂ ಕೂಡ ಇದನ್ನು ಕರಿಬಹುದು ಅಂತ ಕೋರ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅರ್ಜಿಯಲ್ಲಿ ದೂರುದಾರನ ಹೆಸರನ್ನ XXX ಅಂತ ನಮೂದಿಸಲಾಗಿತ್ತು. ನ್ಯಾಯಮೂರ್ತಿ BV ನಾಗರತ್ನ ಹಾಗೂ ನ್ಯಾಯಮೂರ್ತಿ ಸತೀಶ್ ಚಂದ್ರ ಶರ್ಮಾ ಅವರ ಪೀಠದ ಮುಂದೆ ಈ ಅರ್ಜಿ ವಿಚಾರಣೆಗೆ ಬಂದಿತ್ತು. ಗಮನಾರ್ಹ ಅಂತಂದ್ರೆ ಸುಪ್ರೀಂ ಕೋರ್ಟ್ ತಮ್ಮ ಅರ್ಜಿ ಸ್ವೀಕರಿಸಲು ನಿರಾಕರಿಸುವ ಅಂಶವನ್ನ ಬುರುಡೆ ಟೀಮ್ ಎಲ್ಲೂ ಬಹಿರಂಗಪಡಿಸಿನೇ ಇಲ್ಲ. ಸರ್ವೋಚ್ಚ ನ್ಯಾಯಾಲಯ ತಪರಾಕಿ ಹಾಕಿ ಅರ್ಜಿಯನ್ನು ವಜಾಗೊಳಿಸಿದ ಬಳಿಕವೂ ಕೂಡ ಚಿನ್ನಯ್ಯ ಮುಖಾಂತರ ದೂರು ಕೊಡಿಸಿ SIT ರಚನೆಗೆ ಕಾರಣವಾಗಿತ್ತು. ಸೊ ಇದು ವರ್ಕೌಟ್ ಆಗಲ್ಲ, ನಾವು ತಗ್ಲಾಕೊಂತೀವಿ, ಕೋರ್ಟ್ ಕೂಡ ಚೀಮಾರಿ ಹಾಕಿದೆ, ಇದೆಲ್ಲವೂ ಗೊತ್ತಿದ್ರೂ ಕೂಡ ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ, SIT ರಚನೆ ಆಗಿದೆ. ಈ ವಿಚಾರ ಇದೀಗ ಒಂದೊಂದಾಗೆ ಬೆಳಕಿಗೆ ಬರ್ತಾ ಇದೆ. ಇವ್ರು ಏನೇನು ಮಾಡಿದ್ದಾರೆ, ಒಂದು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ರು. ನಾವು ಕಾನೂನು ಹೋರಾಟ ಮಾಡ್ತಾ ಇದ್ವಿ, ಕೋರ್ಟಿಗೆ ಹೋಗಿದ್ವಿ, ಸ್ವಾಮೀಜಿನ ಭೇಟಿ ಆಗಿದ್ವಿ, ಅಲ್ಲಿ ಹೋಗಿದ್ವಿ, ಇಲ್ಲಿ ಹೋಗಿದ್ವಿ, ಇವ್ರನ್ನ ಮಾತುಕತೆ ಮಾಡಿಸಿದ್ವಿ ಅಂತೆಲ್ಲ. ಬಟ್ ಈಗ ಇನ್ನೊಂದಷ್ಟು ಸತ್ಯಗಳು